ಇವತ್ತು ಫುಲ್ಲು ಮೋಡ ಉಂಟು, ಹಿಮ ಬಂದು ಬೆಳಿಗ್ಗೆ ಮೋಡ ಆಗಿದೆ. ಇವತ್ತು ನಮಗೆ ಕಲ್ಲಿನ ಕಾವಲಿಯ ರೊಟ್ಟಿ, ಈಚೆ ನಮ್ಮ ಹೆಚ್ಚಿನವರು ಮಾಡ್ತಾರೆ. ಇದು ಕಲ್ಲಿನ ಕಾವಲಿ ಅದರದ್ದು ರೊಟ್ಟಿ ಒಳ್ಳೆ ರುಚಿ. ಒಲೆಯಲ್ಲಿ ಮಾಡಿದ್ರೆ ಅಂತೂ ತುಂಬ ರುಚಿ. ಗ್ಯಾಸಲ್ಲಿ ಕೂಡ ಆಗ್ತದೆ ಇದನ್ನು ಇದಕ್ಕೆ ಕಾವಲಿಯನ್ನು. ನಾವು ಗ್ಯಾಸಲ್ಲಿ ಕೂಡ ಮಾಡ್ತೇವೆ, ಇದರಲ್ಲಿ ಕೂಡ ಮಾಡ್ತೇವೆ. ಗ್ಯಾಸಲ್ಲಿ ಅದು ಜಾಸ್ತಿ ಗ್ಯಾಸ್ ಬೇಕು ಅದಕ್ಕೆ ಬೇಕಾಗಿ ಹೊರಗೆ ಇಟ್ಟದ್ದು. ಅದು ಕಲ್ಲಿದ್ದಲ್ಲ, ಅದಕ್ಕೆ ಇನ್ನು ಹೆಚ್ಚು ಬಿಸಿ ಆಗ್ಬೇಕು. ಅದು ಹೀಗೆ ಬೆಂಕಿ ಆಗ್ಬೇಕು, ಇಷ್ಟು ಜೋರಾಗಿ ಬೆಂಕಿ ಬೇಕು. ಈಗ ಬೆಳಿಗ್ಗೆ ಪೇಟೆಗೆ ಹೋಗಿ ಬರುವಂತ, ಅಂದ್ರೆ ಪುತ್ತೂರು ಆಚೆ ಹೋಗ್ಲಿಕ್ಕೆ ಉಂಟು. ಹಾಗೆ ಅಲ್ಲಿ ಸಂತೆ ಕೂಡ ನಡೀತುಂಟು. ಅಲ್ಲಿ ಕೆಲವೊಂದು ವಸ್ತುಗಳೆಲ್ಲ ತರುವ ಅಂತೇಳಿ ಬೆಳಿಗ್ಗೆ ಹೊರಡಿದ್ದೇವೆ, ಟೀ ಎಲ್ಲ ಕುಡಿದು. ಹಾಗೆ ಹೋಗಿ ಬರುವಲ್ಲ, ಸಂತೆಗೆಲ್ಲ ಹೋಗಿ ಬರುವ, ರೇಟ್ ಎಲ್ಲ ನೋಡಿ ಬರುವ. ನೋಡಿ, ಸಂತೆಗೆ ತಲುಪಿದ್ದೇವೆ. ಹಾಗೆ ಸಂತೆಯ ಸೈಡ್ ಹೋಗಿ ಬರುವ. ಅದು ಲಕ್ಷ್ಮೀ ತಾವರೆ ತಗೊಳ್ಳುವ ಒಂದು ಕಟ್ಟು. ಇದಕ್ಕೆ ಎಷ್ಟು? ಅದು ಮೊಳಕೆ ಬಂದದ, ಒಳ್ಳೆ ಗಿಡ ಬಂದದ. ಅದು ಹೋಗ್ಲಿಕ್ಕಿಲ್ವಾ? ಅದೇ ಇದೆ ಎಷ್ಟು ಕೆಜಿಗೆ? 180. ಬೆಳ್ಳುಳ್ಳಿಗೆ ಎಷ್ಟು ಇದು ಹೇಳಿದ್ದು? 220. 220. 2 ಕೆಜಿ ಇರಲಿ ಇದು. ಎರಡು ಒಂದು ಸಾಕು. ನೀರುಳ್ಳಿ ಬೇಕಾ? ನೀರುಳ್ಳಿ ಸೆಲೆಕ್ಷನ್ ಮಾಡಿ ಸುಮ್ಮನೆ. ಈಗ ಎಷ್ಟು ಅಂತೆ? ನೀರುಳ್ಳಿಗೆ ಎಷ್ಟು? 50 ರೂಪಾಯಿ 2 ಕೆಜಿ. ಪುತ್ತೂರಿನ ಸಂತೆ ಗ್ರೌಂಡ್ ಅಲ್ಲಿ. ಟೊಮೆಟೊಗೆ ಕೆಜಿಗೆ 30. ಬಟಾಟೆಗೆ ಎಷ್ಟು ಅಂಕಲ್? ಅವಾತೆ 30. ಈರುಳ್ಳಿಗೆ? ಈರುಳ್ಳಿ 30. ಅದು ಕೊಡಿ. ಬಟಾಟೆ ಸ್ವಲ್ಪ. ಕ್ಯಾರೆಟಿಗೆ ಎಷ್ಟು? 1/4 ಕೆಜಿ 30. ಅರ್ಧ ಕೆಜಿ 30. ಅದು ಮನೋಳಿಗೆ? ಅರ್ಧಕ್ಕೆ 40 ಊರಿದ್ದ? ಅರ್ಧಕ್ಕೆ 80 ಆಗದ. ಕೆಜಿಗೆ 80. ಶುಂಠಿಗೆ ಆಯ್ತು ಎಷ್ಟು? ಮುಳ್ಳು ಸೌತೆಗೆ ಎಷ್ಟು ಒಂದಕ್ಕೆ? ಕೆಜಿಗೆ 40. ಅಂಕಲ್ ಮೆಣಸಿಗೆ ಎಷ್ಟು? 1/4 ಕೆಜಿ 30. 1/4 ಕೆಜಿ 30. ಲಿಂಬೆಗೆ 1/4 ಕೆಜಿಗೆ 50. ಕೆಜಿಗೆ 30. ಮರಗೆಣಸಿಗೆ 150 ರೂಪಾಯಿಯ ಒಂದು ಬಾತ್ರೂಮ್ ಕ್ಲೀನರ್. ಉದ್ದ ಇದ್ರೆ ಒಳ್ಳೆ ತಾವರೆದು ಗಿಡ ನೋಡಿ. ಚಂದ ಉಂಟಲ್ಲ? ಹೌದು, ಚಂದ ಉಂಟಲ್ಲ. ಇದು ಒಂದು ಎಷ್ಟು ಕೆಜಿ ಚಿಕನ್ ಉಂಟು? 800. 1 ಕೆಜಿ. ಕ್ಲೀನ್ ಮಾಡಿ ಆಗುವಾಗ ಕಡಿಮೆ ಆಗ್ತದೆ. 1 ಕೆಜಿ 800 ಉಂಟಂತೆ. ತುಂಬಾ ಟೈಮ್ ಆಗಿದ್ದು ಚಿಕನ್ ತರದೆ. ಹಾಗೆ ಚಿಕನ್ ತಂದದ್ದು ಇವತ್ತು. ಅದ ಆರೆಂಜ್ ಮತ್ತೊಂದು ಇದು ಕೆಜಿಗೆ 100 ರೂಪಾಯಿ. ಮತ್ತೆ ಸಿಟ್ರನ್ ಅಲ್ಲ ಅಲ್ವಾ ಗೊತ್ತಿಲ್ಲ. ಇದರಲ್ಲಿ ಬಟಾಟೆ, ಆಲೂಗಡ್ಡೆ, ಟೊಮೆಟೊ, ಶುಂಠಿ, ಇದು ಮತ್ತೊಂದು ಕ್ಯಾರೆಟ್ ಉಂಟು, ಮತ್ತೆ ಮರಗೆಣಸು. ಇದು ನಮ್ಮ ಮನೆಯಲ್ಲಿ ಗಿಡ ಉಂಟು, ಎಲ್ಲ ತೆಗ್ದಾಗಿದೆ ನಮ್ಮ ಮನೆ. ಸ್ವಲ್ಪ ಮುಳ್ಳು ಅದಕ್ಕೆ ಸ್ವಲ್ಪ. ಮತ್ತೆ ಇದು ವೀವರ್ದು ಅಲ್ಲಿಂದ ತಗೊಂಡದ್ದು ಬೆಳ್ಳುಳ್ಳಿ 1 ಕೆಜಿ, 2 ಕೆಜಿ ಈರುಳ್ಳಿ 2 ಕೆಜಿ. ಮತ್ತೆ ಅದೊಂದು ನಮ್ಮದೊಂದು ವ್ಯಾಪಾರ ಮಾಡಿ ಅಂತ ಹೇಳಿದ್ರು, ಅದಕ್ಕೆ ಇದೊಂದು ತಂದೆವು. ಅದಕ್ಕೆ ಇದೊಂದು ತಂದೆವು. ಇದಕ್ಕೆ 150 ಕೊಟ್ಟು ಇದು ಬಾತ್ರೂಮ್ ಕ್ಲೀನರ್ ಈ ರೀತಿ. ಇದು ಈ ಉಜ್ಜಲಿಕ್ಕೆ
ನಾವು ಸಂತೆಯಿಂದ ತಂದಿದ್ದೇವೆ. ಇದು ತಾವರೆ ಉಂಟಲ್ಲ ಅದರದ್ದು ಬೀಜ ಇದು ಇಷ್ಟಕ್ಕೆ 50 ರೂಪಾಯಿ ಒಂದು ತಂದೆ. ಹೇಗೂ ನಮ್ಮ ಮನೆಯಲ್ಲಿ ಉಂಟಲ್ಲ ಅದಕ್ಕೆ ಹಾಕುವ ಅಂತ ಹೇಳಿ ತಂದದ್ದು ನೋಡಿ. ಕುರುಂಟು ಇರಲಿ ಅಂತ ನೋಡಿ. ಮೀನನ್ನೆಲ್ಲ ತಂದಿದ್ದಕ್ಕೆ ಹಾಕಿದ್ದೇವೆ. ಎಂತಾದ್ರೂ ಹುಳ ಅಥವಾ ಸೊಳ್ಳೆಲ್ಲ ಆದರೆ ಅಂತೇಳಿ ತಿನ್ನಲಿಕ್ಕೆ ಮೀನುಗಳು ರೆಡಿ ಇರಬೇಕು ಅಂತ. ಹಾಗೆ ಇನ್ನು ಇದಕ್ಕೆ ಇದನ್ನು ಹಾಕುವ 4 ಬೀಜ ಉದ್ದ ಇದು 5 ಉಂಟಾ? ಇಷ್ಟು ಚಂದ ಮೊಳಕೆ ಬಂದಿಲ್ಲ. ಹೌದು, ನಮ್ದು ಇಲ್ಲಿ 2 ಉಂಟು ಮೊಳಕೆ ಬರ್ಲಿಲ್ಲ ಅಂತ ಗೊತ್ತಿಲ್ಲ ಅದಕ್ಕೆ ರೋಗ. ಇದಕ್ಕೆ ಅದನ್ನೀಗ ಆ ವರ್ಷ ನಮ್ಮ ಹಾಗೆ ಮಾಡಿ ಹಾಕಿದ್ದು. ಹೇಗೆ ಸ್ವಲ್ಪ ಇದು ಮಾಡಿ ಹೀಗೆ ಇಲ್ಲಿ ಕಟ್ ಮಾಡಿ ಸ್ವಲ್ಪ. ಹೌದೌದು, ಇದನ್ನೆಲ್ಲ ನೆಡ್ತೇವೆ. ಈ ರೀತಿಯ ನೆಟ್ಟಿಡುದು. ಎಂತಾದ್ರೂ ಬಿದ್ರೆ ಕಸ ಅಥವಾ ಬೆಕ್ಕುಗಳ ಮೀನನ್ನು ಕೈಯಲ್ಲಿ ಹಾಕಿದ್ರೆ ಕೈ ಹಾಕಿದ್ರೆ ನೋಡಿ. ಹರಿವೆ ಸೊಪ್ಪು ನಮ್ಮಲ್ಲಿ ಆದದ್ದು ಎಷ್ಟು ಸಿಕ್ಕಿದೆ ನೋಡಿ. ತುಂಬಾ ಉಂಟು. ನಾನು ಸ್ವಲ್ಪ ತೆಗ್ದದ್ದು. ಅದು ಚಿಕ್ಕ ಇರುವಾಗಲೇ ಪದಾರ್ಥ ಮಾಡಬೇಕು. ಚಿಕ್ಕ ಇಷ್ಟು ದೊಡ್ಡದಿರುವಾಗ. ಅಂದ್ರೆ ಜಾಸ್ತಿ ದೊಡ್ಡದಾದ್ರೆ ಅದು ಒಂದು ಇದು ಟೈಪ್ ಅಂದ್ರೆ ಟೈಪ್ ಬರ್ತದೆ ನೋಡಿ. ಅಂದ್ರೆ ಅದು ಊರಿದ್ದಲ್ಲ ಅದು ಬೀಜ ಹಾಕಿದ್ದು. ಅದು ಇದು ಮಾರ್ಕೆಟಲ್ಲಿ ಒಂದು ಸಿಗ್ತದೆ ನೋಡಿ ಹರಿವೆ ಸೊಪ್ಪು. ಅದನ್ನು ತಂದು ನೆಟ್ಟು ಬೀಜ ಹಾಕಿದ್ದು. ಅದು ಸ್ವಲ್ಪ ನಾರು ಚಿಕ್ಕ ಇರುವಾಗಲೇ ಇದನ್ನು ಪದಾರ್ಥ ಮಾಡಬೇಕು ನೋಡಿ. ಅವತ್ತು ನಿಮಗೆ ನಾನು ತೋರಿಸಿದ್ದೆ ಇಲ್ಲಿ ನೋಡಿ. ನಾನು ಒಂದು ನೆಟ್ಟಿದ್ದೆ ಒಂದು ಹರಿವೆ ಸೊಪ್ಪು ಅಂಗಡಿಯಿಂದ ತಂದು. ಬದುಕಿತ್ತು ಅದು ದೊಡ್ಡದು. ಅದ್ರಲ್ಲಿ ತುಂಬ ಬೀಜ ಆಗಿತ್ತು. ಅದನ್ನೇ ಇಲ್ಲಿ ಹಾಕಿದ್ದೆ ನೋಡಿ. ಇಲ್ಲಿ ಹಾಕಿ ಅದರ ಬೀಜ ಒಂದು ಗಿಡದಲ್ಲಿ ಇದ್ದದ್ದು ಹಾಕಿದ ಬೀಜ ತುಂಬ ಇತ್ತು. ಈಗ ನೋಡಿ ಇಷ್ಟು ದೊಡ್ಡದು ತುಂಬ ಆಗಿದೆ. ಇಷ್ಟು ದೊಡ್ಡದಾಗಿದೆ. ಇಲ್ಲಿಂದ ಈಗ ತೆಗೆದಿದ್ದಾರೆ ನೋಡಿ. ಇದ್ರ ಸುತ್ತದ ಇಲ್ಲಿದ್ದು ಈಗ ಕ್ಲೀನ್ ಮಾಡ್ತಿದ್ದದ್ದು ಇಲ್ಲಿಂದ ಸುತ್ತ ತೆಗೆದು ತುಂಬ ಆಗ್ತದೆ. ಒಂದು ಗಿಡದಲ್ಲಿದ್ದ ಬೀಜದಲ್ಲಿ ಎಷ್ಟು ಆಗಿದೆ ನೋಡಿ ಹರಿವೆ ಸೊಪ್ಪು. ನೋಡಿ ಊಟಕ್ಕೆ ಇದು ರೆಡಿ. ಪಲ್ಯ ನಮ್ಮ ಮನೆಯಲ್ಲಿ ಆದದ್ದು ಹರಿವೆ ಸೊಪ್ಪಿನ ಪಲ್ಯ, ಒಂದು ಚಿಕನ್ ಪೀಸ್ ಮತ್ತೊಂದು ಮೊಟ್ಟೆ. ಇವತ್ತಿನ ಊಟಕ್ಕೆ ಇಷ್ಟು. ಒಂದು ಊಟ ಮಾಡಿ ಮತ್ತೆ ಸಿಗುವ. ಮಳೆ ಬರಬೇಕಾಗಿದೆ. ಗುಡುಗು ಬರ್ತಾ ಉಂಟು. ಸಂಜೆ ಈಗ 6:30 ನೋಡುವ. ಹೌದು, ಈಗೆಂತ ಮಳೆ ಅಂತ. ಹೌದು, ಕತ್ತಲೆ ಆಗಿದೆ. ಗುಡುಗು ಬರ್ತಾ ಉಂಟು. ಗೂಬೆಲ್ಲ ಅಂತೆ ನೋಡುವ. ಆಚೆ ಹೋಗೋದಿಲ್ಲ. ಒಂದು ಡಿಫ್ರೆಂಟ್ ಕೂಗುದು. ಹಾಕಿ ಅಂತೆ ಲೈಟ್ ಹಾಕಿದ್ರು ಈಗ ನೋಡುವ. ಈಗ ಓಡ್ಬೋದು ಅದು. ಯಾರೋ ಆಚೆ ಬಂದು ಅದು ಕೂಗ್ತಾ ಉಂಟು ನೋಡಿ. ಓಡುದಿಲ್ಲ ಅದು. ನೀವೀಗ ನೋಡಿದ್ರಲ್ಲ ಎಂತ ಕೂಗಿದೆ ಅಂತೆಲ್ಲ. ಅಕ್ಕೆ ಅಂತ ಕೂಗಿದ್ದೀನಿ ರಾತ್ರಿ. ಅದೆಲ್ಲ ಉಂಟಲ್ಲ ಕೂಗಿದ್ರೆ ಅಮ್ಮ ಹೇಳ್ತಿದ್ರು ಅವತ್ತೆಲ್ಲ. ಅದೊಂದು ಅಪಶಕನಂತೆ. ಅದೆಲ್ಲ ಎಂತ ಅಂತ ಗೊತ್ತಿಲ್ಲ. ಮೂಢನಂಬಿಕೆ ಎಂತ ಅಂತ ಗೊತ್ತಿಲ್ಲ. ಅವ್ರದ್ದು ನಂಬಿಕೆ. ಮತ್ತೆ ಬೆಕ್ಕು ಅಡ್ಡ ಬರಬಾರ್ದು ಅದು ಕೂಡ ಹಾಗೆ. ಅಡ್ಡ ಬಂದ್ರೆ ಅಪಶಕನ ಅಂತೆ. ಹಾಗೆಲ್ಲ ಹೇಳ್ತಾರೆ. ನಮಗೆ ಸಹ ಗೊತ್ತಿಲ್ಲ ಅದು. ಅವತ್ತೆಲ್ಲ ಉಂಟಲ್ಲ ಅದನ್ನೆಲ್ಲ ಜಾಸ್ತಿ ನಂಬುದು. ಈಗೆಲ್ಲ ಯಾರು ಸಹ ನಂಬುದಿಲ್ಲ ಆಯ್ತಾ. ಇವರೆಲ್ಲ ಹಕ್ಕಿಯನ್ನು ನೋಡ್ತಾ ಕೂತ್ಕೊಂಡಿದ್ದಾರೆ. ಇಲ್ಲಿ ಹಕ್ಕಿ ಆರ್ತಾ ಉಂಟು ಹಾಗೆ. ಈಗ ಒಂದು ಹಕ್ಕಿ ಕೂಗುದು ನೋಡಿದ್ರಲ್ಲ, ಅದು ನಿನ್ನೆ ರಾತ್ರಿ ಕೂಗಿದ್ದು. ಅದಕ್ಕೆ ಈಚೆ ಕುಕ್ಕುಸುಡು ಹಕ್ಕಿ ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ಬೇರೆ ಹೆಸರು ಗೊತ್ತಿಲ್ಲ. ಅದೊಂದು ಕೂಗಿದ್ರು ಉಂಟಲ್ಲ ಅಪಶಕುನ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಅಪಶಕುನ ಎಂತ ಕೂಡ ಇಲ್ಲ. ಅದು ಕೂಗಬಾರ್ದಂತೆ ಹಾಗೆ ಹೇಳ್ತಾರೆ. ಇಲ್ಲಿ ಅದು ಕೂಗುದು ಮೊದಲಿಂದಲೇ ಕೂಗ್ತಾ ಉಂಟು. ಆಚೆ ಈಚೆ ಹೋಗುದು. ಇವತ್ತು ನಿನ್ನೆ ತೋಟದಲ್ಲಿ ಹತ್ರವೇ ಕೂಗಿದೆ. ಹಾಗೆಲ್ಲ ಅದೆಲ್ಲ ಸುಳ್ಳು. ಅಪಶಕುನ ಹಾಗೆ ಹೀಗೆ ಅಂತೇಳಿ ಎಂತೆಲ್ಲ ಹೇಳ್ತಾರೆ ಗೊತ್ತಿಲ್ಲ. ಯಾವುದೇ ಒಂದು ಪ್ರಾಣಿ ಅದೆಲ್ಲ ಅಡ್ಡ ಬಂದರೆ ಅಪಶಕುನ ಅಲ್ಲ ಅದು. ಅದು ನಾವು ಯೋಚನೆ ಮಾಡೋದು ಹಾಗೆ ಹೀಗೆ ಅಪಶಕುನ ಹಾಗೆ ಹೀಗೆ ಅಂತೇಳಿ. ಹಾಗೆಂತೆಲ್ಲ. ಮತ್ತೊಂದು ಬೆಕ್ಕು ಅಡ್ಡ ಬಂದರೆ ಅಪಶಕುನ ಅಂತ ಹೇಳೋದು ಅದು ಕೂಡ ಸುಳ್ಳು. ನನಗೆ ಎಷ್ಟು ಸಲ ಬೆಕ್ಕು ಅಡ್ಡ ಬಂದಿದೆ ಗೊತ್ತುಂಟು. ಬೇರೆಯವ್ರದ್ದೆಲ್ಲ. ನಮ್ಮ ಮನೆಯದ್ದೇ ಕಪ್ಪು ಬೆಕ್ಕು ಕೂಡ ಅಡ್ಡ ಬಂದಿದೆ. ಬೇರೆಯವರ ಮನೆಯದು ಸಹ ಅಡ್ಡ ಬಂದಿದೆ. ಅದೆಲ್ಲ ಸುಳ್ಳು. ಮತ್ತು ಅದು ಒಂದೊಂದು ಕೆಲವರ ನಂಬಿಕೆ ಅಲ್ಲ. ಕೆಲವರು ನಂಬ್ತಾರೆ ಹಾಗೆಲ್ಲ.